ಅಕ್ಷಿ ಸರ್ಗ ಅಂತ ಭಾಗವತದಲ್ಲಿ ಒಂದು ಪ್ರಯೋಗ ಇದೆ. ಅದು 7ನೇ ಸ್ಕಂದದ 6ನೇ ಅಧ್ಯಾಯದ 23ನೇ ಶ್ಲೋಕ. ಅಕ್ಷಿ ಸರ್ಗ ಅಂದ್ರೆ ಸ್ತ್ರೀಯರ ಕಟಾಕ್ಷ ಅಂತ ಹೀಗದರ ಅರ್ಥ. ಅಕ್ಷಿ ಅಂದ್ರೆ ಕಣ್ಣು, ನಮಗೆಲ್ಲ ಗೊತ್ತಿದ್ದಂತೆ. ಅದರ ಸರ್ಗ ಅಂದ್ರೆ ಪ್ರಯೋಗ, ಇನ್ನೊಬ್ಬರ ಮೇಲೆ ಪ್ರಯೋಗಿಸುವುದು, ಬೀರುವುದು, ಹಾಯಿಸುವುದು ಅಂತ ಏನು ಹೇಳ್ತಾರಲ್ಲ, ಕಡೆಗಣ್ಣ ನೋಟವನ್ನು ಹಾಯಿಸುವುದು ಅಂತ. ಅದೇ ಅಲ್ಲಿರುವಂತಹ ಸರ್ಗ ಅಂದ್ರೆ. ಈ ಕಡೆಗಣ್ಣ ನೋಟ ಅಂತನ್ನೋದು ಇದೊಂದು ಪುರುಷನನ್ನ ಕಟ್ಟಿ ಹಾಕುವ ಸಂಕೋಲೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಅಕ್ಷಿ ಅಂದ್ರೆ ಕಣ್ಣು, ಸರ್ಗ ಅಂತ ನಾಮಪದ ಇದೆ. ಅದನ್ನೇ ಒಂದು ವೇಳೆ ಕ್ರಿಯಾಪದವಾಗಿ ಪ್ರಯೋಗ ಮಾಡುವುದಾದ್ರೆ ಅಕ್ಷಿ ಸೃಜತಿ, ಸಾ ಅಕ್ಷಿ ಸೃಜತಿ ಅಂತ ಹೀಗೆ ಪ್ರಯೋಗ ಮಾಡಬಹುದು ಅಂತ ಕಾಣಿಸ್ತದೆ. ಸ್ತ್ರೀ ಪುರುಷಂ ಪ್ರತಿ ಅಕ್ಷಿ ಸೃಜತಿ, ಅಥವಾ ಪುರುಷಾಯ ಅಕ್ಷಿ ಸೃಜತಿ, ಪುರುಷೇ ಅಕ್ಷಿ ಸೃಜತಿ ಅಂತ ಹೀಗೆ ಅದನ್ನೆಲ್ಲ ಸ್ತ್ರೀಯು ಪುರುಷನಿಗಾಗಿ, ಪುರುಷನಿನ ಕುರಿತು ಅಲ್ಲಿ ದ್ವಿತೀಯ ವಿಭಕ್ತಿ ಪ್ರಯೋಗ ಮಾಡ್ತೀವೋ, ಚತುರ್ಥಿಯೋ, ಸಪ್ತಮಿಯೋ, ಅದೆಲ್ಲ ಕಾರಕಗಳು ವಿವಕ್ಷೆಯನ್ನು ಹೊಂದಿಕೊಂಡು ಬದಲಾವಣೆ ಆಗುವುದರಿಂದ ಯಾವ ವಿಭಕ್ತಿಯನ್ನು ಪ್ರಯೋಗ ಮಾಡಬಹುದು. ಅಂತೂ ಹೀಗೊಂದು ಸಾ ಅಕ್ಷಿ ಸೃಜತಿ ಅಂತ ಪ್ರಯೋಗ ಮಾಡುವುದನ್ನು ನಾಮಪದವಾಗಿ ಆದರೂ ಅಥವಾ ಕ್ರಿಯಾಪದವಾಗಿ ಭಾಷೆಗೆ ಸೌಂದರ್ಯ ತರುವ ದೃಷ್ಟಿಯಿಂದ ಒಂದು ತುಂಬಾ ವಿಶಿಷ್ಟವಾದ ಪ್ರಯೋಗ ಅಂತ ನಾವು ತಿಳ್ಕೋಬೇಕು.